ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಆರಂಭದಲ್ಲೇ ಬಿಗ್ ಶಾಕ್. ಖಾತೆ ಹಂಚಿಕೆ ಬೆನ್ನಲ್ಲೇ ಈಗ ಅಸಮಾಧಾನ ಭುಗಿಲೆದ್ದಿದೆ. ಸಚಿವ ಸ್ಥಾನಕ್ಕಾಗಿ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗದಿದ್ದಕ್ಕೆ ಎಲ್ಲೋ ಒಂದು ಕಡೆ ಮುನಿಸನ್ನ ಕೂಡ ಹೊರ ಹಾಕಿದ್ದಾರೆ. ರಿಸೈನ್ ಕೂಡ ಕೊಟ್ಬಿಟ್ರು. ಕೊಟ್ಟ ಮಾತು ತಪ್ಪಿದ್ದಕ್ಕೆ ರಾಜೀನಾಮೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಘೋಷಣೆ ಮಾಡಿದ್ದಾರೆ. ಸುದ್ದಿಗೋಷ್ಠಿಯನ್ನ ನಡೆಸಿ ರಾಜೀನಾಮೆಯನ್ನ ಘೋಷಿಸಿದ್ದಾರೆ ರಾಮಲಿಂಗಾರೆಡ್ಡಿ. ನೋಡಿ, ಈಗಾಗಲೇ ನೂತನ ಸರ್ಕಾರ ರಚನೆಯಾಗಿ 2 ದಿನ ಆಗಿದೆ. 2 ದಿನದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾಗ್ತಾ ಇದೆ, ಗೊಂದಲಗಳು ಕ್ರಿಯೇಟ್ ಆಗಿದ್ದಾವೆ. ನಿಜಕ್ಕೂ ಈಗ ಡಿಕೆಶಿ ಸರ್ಕಾರಕ್ಕೆ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ. ಇವರೆಲ್ಲರನ್ನು ನಿಭಾಯಿಸೋದ್ರಲ್ಲಿ ಖಾತೆ ಹಂಚಿಕೆ ಮಾಡಿದ್ರು. ಸಾಕಷ್ಟು ಜನ ಸಚಿವ ಸ್ಥಾನಕ್ಕಾಗಿ ಯಾವ ರೀತಿ ಲಾಬಿ ನಡೆಸಿದ್ರು ಅದು ಕೂಡ ಗೊತ್ತಿರುವಂತಹ ವಿಷಯ. ಯಾವ ಖಾತೆಯನ್ನ ಕೊಡಲಾಗುತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡಿತ್ತು. ಖಾತೆ ಕೂಡ ಹಂಚಿಕೆ ಆಯಿತು. ಹಂಚಿಕೆ ಆದ ಬೆನ್ನಲ್ಲೇ ಈಗ ಅಸಮಾಧಾನ ಭುಗಿಲೆದ್ದಿದೆ ಕಾಂಗ್ರೆಸ್ ಪಾಳಿಯದಲ್ಲಿ. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಘೋಷಣೆ ಮಾಡಿದ್ರು. ನಿಜಕ್ಕೂ ಇದು ಪಕ್ಷಕ್ಕೆ ಹೊಡೆತ, ಈಗ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ. ಒಂದು ಕಡೆ ಮುಂಚೆ ಇನ್ನು ನೂತನ ಸರ್ಕಾರ ರಚನೆ ಆಗಿರಲಿಲ್ಲ. ಆ ಸಂದರ್ಭದಲ್ಲೇ ರಾಮಲಿಂಗಾರೆಡ್ಡಿ ಅವರು ನಗರಾಭಿವೃದ್ಧಿ ಖಾತೆ ಕೊಡಬೇಕು ಅನ್ನುವಂತಹ ಡಿಮ್ಯಾಂಡ್ಸ್ ಅನ್ನ ಮುಂದಿಟ್ಟಿದ್ರು. ಡಿಕೆ ಶಿವಕುಮಾರ್ ಕೂಡ ಹೇಳಿದ್ರು, ಭರವಸೆಯನ್ನ ಕೊಟ್ಟಿದ್ರು, ಆಯ್ತು ಕೊಡ್ತೀವಿ ಅಂತ ಹೇಳಿ. ಅದೇ ರೀತಿಯಾಗಿ ತಾವು ಮಾತನಾಡಿರುವಂತಹ ಮಾತನ್ನ ಉಳಿಸ್ಕೊಳ್ಬೇಕಲ್ವಾ. ಈಗ ನಗರಾಭಿವೃದ್ಧಿ ಖಾತೆ ಸಿಗದಿದ್ದಕ್ಕೆ ರಿಸೈನ್ ಮಾಡಿದ್ದಾರೆ. ರೆಡ್ಡಿ ರಾಜೀನಾಮೆ ಕಚೇರಿ ಬಳಿ ಬೆಂಬಲಿಗರ ಹೈಡ್ರಾಮವೇ ಕ್ರಿಯೇಟ್ ಆಗ್ಬಿಟ್ಟಿದೆ. ಅನ್ಯಾಯ ಅನ್ಯಾಯ ಅಂತ ಹೇಳಿ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ರಾಮಲಿಂಗಾರೆಡ್ಡಿ ಕಾರಿಗೆ ಅಡ್ಡ ಮಲಗಿ ಬೆಂಬಲಿಗರು ಪ್ರತಿಭಟನೆ ಮಾಡ್ತಿದ್ದಾರೆ. ನ್ಯಾಯ ಬೇಕು, ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಹೇಳಿ ಘೋಷಣೆ ಕೂಗಿ ಆ ಬೆಂಬಲಿಗರು ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ನೋಡಿ. ಒಂದು ಕಡೆ ಪೊಲೀಸರೇ ಈಗ ಮಧ್ಯಪ್ರವೇಶಿಸಿದ್ದಾರೆ. ಪ್ರತಿಭಟನಾಕಾರರ ಮಧ್ಯೆ ತಳ್ಳಾಟ, ನೂಕಾಟ. ಕೋರಮಂಗಲ ಕಚೇರಿ ಬಳಿ ಬೆಂಬಲಿಗರು ಯಾವ ರೀತಿ ಹೈಡ್ರಾಮವನ್ನ ನಡೆಸಿದ್ದಾರೆ ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನೋಡಿ, ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ದಕ್ಕೆ ಬೇಸರವನ್ನ ಹೊರಹಾಕಿ ಈಗ ರಾಜೀನಾಮೆಯನ್ನ ಫೈನಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇದರಿಂದ ಯಾವ ರೀತಿ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ ನೋಡಿ. ಕಾರಣ
ಅಡ್ಡ ಹಾಕಿ ಪ್ರತಿಭಟನೆ ಮಾಡ್ತಿದ್ದಾರೆ. ಪೊಲೀಸರು ಕೂಡ ಮಧ್ಯಪ್ರವೇಶಿಸಿದ್ದಾರೆ. ಅವರನ್ನ ನಿಯಂತ್ರಿಸುವುದಕ್ಕೆ ಸಾಕಷ್ಟು ಹರಸಾಹಸವನ್ನ ಪಡುವಂತಹ ಕೆಲಸ ಆಗ್ತಾ ಇದೆ ಪೊಲೀಸರಿಂದ. ಅಷ್ಟರ ಮಟ್ಟಿಗೆ ತಳ್ಳಾಟ ನೂಕಾಟ ಆಗ್ತಾ ಇರುವಂಥದ್ದು. ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಒಂದು ಕಡೆ ಅವರು ಏನು ಭರವಸೆಯನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಅವರ ಮಾತನ್ನ ಅವರು ಉಳಿಸ್ಕೊಳ್ಬೇಕಾಗಿತ್ತು. ಸಾಕಷ್ಟು ಬಾರಿ ನಗರಾಭಿವೃದ್ಧಿ ಖಾತೆ ಬೇಕೇ ಅಂತ ಹೇಳ್ಬಿಟ್ಟು ಅವರು ಬಿಗಿಪಟ್ಟನ್ನ ಹಿಡಿದಿದ್ರು. ಆಯ್ತು ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ರು. ಅದೇ ರೀತಿಯಾಗಿ ಕೊಡಬೇಕಾಗಿತ್ತು. ಈ ಆಸಕ್ತಿ ಇಲ್ಲದಂತಹ ಈ ಜಲಸಂಪನ್ಮೂಲ ಖಾತೆ ನಾನು ಹೇಗೆ ನಿಭಾಯಿಸೋದು? ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯವಿಲ್ಲ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲೂ ಕೂಡ ಮಾತನಾಡಿದ್ರು. ಜಲಸಂಪನ್ಮೂಲ ಖಾತೆ ನಿಭಾಯಿಸಲು ನನಗೆ ಸಾಧ್ಯವಿಲ್ಲ, ಆದುದರಿಂದ ನಾನು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದೀನಿ. ರಾಮಲಿಂಗಾರೆಡ್ಡಿ ಕಾರಿಗೆ ಅಡ್ಡಮಲಗಿ ಬೆಂಬಲಿಗರು ಯಾವ ರೀತಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಸರ್ಕಾರ ಯಾವ ರೀತಿ ಇದನ್ನ ಪರಿಗಣಿಸುತ್ತೆ, ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ನಡೆ ಏನು? ಯಾಕಂತಂದ್ರೆ ಈಗ ಮೊದಲ ವಿಕೆಟ್ ಪತನಗೊಂಡಿದೆ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷದ ವರ್ಚಸ್ ಕಮ್ಮಿ ಆಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವನ ಗಮನಿಸಿದಾಗೆ ಈಗಾಗಲೇ ರೆಡ್ಡಿ ರಾಜೀನಾಮೆ ಕೊಟ್ಟು ಬಿಟ್ಟಿದ್ದಾರೆ. ಕಚೇರಿ ಬಳಿ ಈಗ ಬೆಂಬಲಿಗರು ಹೈಡ್ರಾಮವೇ ಕ್ರಿಯೇಟ್ ಆಗ್ಬಿಟ್ಟಿದೆ. ಯಾವ ರೀತಿ ಇದೆ ಈಗ ಸದ್ಯದ ಚಿತ್ರಣ ಅಂತ ಹೇಳಿ? ದೀಪಾ, ಈಗ ಏನು ಕೋರಮಂಗಲದಲ್ಲಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರ ಕಚೇರಿ ಒಂದು ರೀತಿಯಲ್ಲಿ ಹೈಡ್ರಾಮಾ ಕೇಂದ್ರವಾಗಿ ಆಗಿದೆ. ಯಾಕೆಂತ ಹೇಳಿದ್ರೆ ಯಾವಾಗ ರಾಮಲಿಂಗಾರೆಡ್ಡಿ ಅವರು ಇವತ್ತು ಬೆಳಿಗ್ಗೆ 9 ಗಂಟೆಗೆ ಪ್ರೆಸ್ ಮೀಟ್ ಅನ್ನು ಕರೆದು ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಘೋಷಣೆ ಮಾಡಿ ಆ ಪತ್ರವನ್ನ ಹೈಕಮಾಂಡ್ಗೆ ಕಳಿಸಿದ್ರು, ಆ ಪತ್ರವನ್ನ ಕೆಪಿಸಿಸಿಗೆ ಕಳಿಸಿದ್ರು. ಆಗ್ಲಿಂದಲೂ ಕೂಡ ಇಲ್ಲಿ ಕಾರ್ಯಕರ್ತರು ಬಹಳ ಬೇಸರದಲ್ಲಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮತ್ತೆ ಇಲ್ಲಿನ ಕಾಂಗ್ರೆಸ್ ಕೆಪಿಸಿಸಿಯ ವಕ್ತಾರರ ಮೇಲೆ. ಸೊ ನಮ್ಮ ನಾಯಕರು ಇಲ್ಲಿ 5 ಬಾರಿ ಸಚಿವರಾಗಿ ಬೆಂಗಳೂರಿನ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅವರಿಗೆ ಬೆಂಗಳೂರಿನ ಎಲ್ಲ ನಾಡಿಮಿಡಿತ ಕೂಡ ಗೊತ್ತಿದೆ. ಈ ಹಿಂದೆ ಕೂಡ ಅವರಿಗೆ ಭರವಸೆಯನ್ನು ಕೊಡಲಾಗಿತ್ತು, ಬೆಂಗಳೂರು ಅಭಿವೃದ್ಧಿಯ ಖಾತೆಯನ್ನು ಕೊಡ್ತೀವಿ ಅಂತೇಳಿ. ಆದ್ರೆ ಈಗ ಈ ರೀತಿ ಮೋಸ ಮಾಡ್ತಿರ್ತಕ್ಕಂಥದ್ದು, ಈ ರೀತಿ ವಚನಭ್ರಷ್ಟತೆ ಮಾಡ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮಗಲ್ಲಿ ಬೇಸರ ತಂದಿದೆ ಅನ್ನುವಂಥ ತಮ್ಮ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಅವರು ಏನು ರಾಮಲಿಂಗಾರೆಡ್ಡಿ ಅವರು ಕಾರನ್ನ ಹತ್ತಿ ನಾನು ಹೋಗ್ತಿದ್ದೀನಿ ಅನ್ನುವಂಥದ್ದನ್ನ ಕಾರನ್ನ ಹತ್ತದ ಕೂಡಲೇ ಎಲ್ಲರೂ ಕೂಡ ಕಾರನ್ನ ಮುಂಭಾಗಕ್ಕೆ ಬಂದು ನೀವು ಎಲ್ಲೂ ತೆರಳಬೇಡಿ, ಮತ್ತೆ ರಾಜೀನಾಮೆಯನ್ನು ವಾಪಸ್ ಬಿಡಬೇಕು. ಯಾಕೆಂತ ಹೇಳಿದ್ರೆ ನೀವು ರಾಜೀನಾಮೆಯನ್ನು ಯಾಕೆ ಕೊಡಬೇಕು, ನಿಮಗೆ ಇಷ್ಟವಾದಂಥ ಖಾತೆ ಏನಿದೆ ಆ ಖಾತೆಯನ್ನು ನೀವು ಪಡ್ಕೊಳ್ಳೇಬೇಕು, ಕಾಂಗ್ರೆಸ್ನವ್ರು ಕೊಡಲೇಬೇಕು ಅನ್ನೋಂಥದ್ದನ್ನು ಆಗ್ರಹ ಮಾಡಿದ್ರು. ಜೊತೆಗೆ ಸುಮಾರು ಒಂದು 20 ನಿಮಿಷಗಳ ಕಾಲ ಕಾರನ್ನ ಎಲ್ಲೂ ಕೂಡ ಹೋಗದಂತೆ ತಡೆದಿದ್ದಂಥದ್ದು ಕಾರ್ಯಕರ್ತರು. ಅನಂತರದಲ್ಲಿ ರಾಮಲಿಂಗಾರೆಡ್ಡಿ ಕಾರನ್ನು ಹತ್ಕೊಂಡು ಈಗ ಅವರೇ ಯಾರಿಗೂ ಕೂಡ ಮಾಹಿತಿಯನ್ನು ಕೊಡದೆ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನೊಂದು ಕಡೆ 12:15 ಅಷ್ಟೊತ್ತಿಗೆ ಕೆಪಿಸಿಸಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೂ ಕೂಡ ಕರೆದಿದ್ದಾರೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಎಲ್ಲೂ ನೀವು ನೋಡಬಹುದು ಇಲ್ಲಿನ ಕಚೇರಿ ಮುಂದೆ ಎಲ್ಲ ಕಾರ್ಯಕರ್ತರು ಬಂದು ಅವರ ನೆಚ್ಚಿನ ನಾಯಕರಿಗೆ ಅವರ ನಿಜವಾಗ್ಲೂ ಕೊಡಬೇಕಾಗಿದ್ದಂತ ಖಾತೆಯನ್ನು ಕೊಡದೆ ಅವರಿಗೆ ಮೋಸ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಎಲ್ಲರೂ ಆತಂಕದಲ್ಲಿ ಬಂದಿದ್ದಾರೆ. ಅವರು ರಾಜೀನಾಮೆ ಕೊಟ್ಟಿರೋದನ್ನು ಕೂಡ ತೀವ್ರ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಅವರಿಗೆ ಈಗಾಗಲೇ ಹೇಳಿದ್ರು ಆ ಖಾತೆಯನ್ನೇ ಕೊಡ್ತೀವಿ ಅಂತ ಹೇಳಿ. ಬೆಂಗಳೂರನ್ನ ಈ ಮಟ್ಟಕ್ಕೆ ಅಭಿವೃದ್ಧಿ ಮಾಡಬೇಕಾದ್ರೆ ಅದರ ರಾಮಲಿಂಗಾರೆಡ್ಡಿ ಅವರ ಕೊಡುಗೆ ಕೂಡ ಬಹಳಷ್ಟು ಇದೆ. ಯಾಕೆ ಅವರನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ? ಯಾಕೆ ಅವರನ್ನ ಕಡೆಗಣಿಸ್ತಾ ಇದೆ? ಅವರ ಸೀನಿಯಾರಿಟಿಯನ್ನು ಯಾಕೆ ಕಡೆಗಣಿಸ್ತಾ ಇದೆ? ಅವರು ಎಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಬೆಂಗಳೂರಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಆ ಒಂದು ಸಚಿವಾಲಯಗಳಲ್ಲಿ ಕೆಲಸ ಮಾಡೋದಿಲ್ಲ. ಸೊ ನನ್ನ ಇಷ್ಟವಾದಂತ ಅಂದ್ರೆ ನನ್ನ ದೂರದೃಷ್ಟಿ ಇರತಕ್ಕಂತ ಒಂದು ಏನು ಇಲಾಖೆ ಇದೆ, ಆ ಇಲಾಖೆಗೆ ನೀವು ಕೊಡಿ ಅನ್ನುವಂಥದ್ದನ್ನು ನೇರವಾಗಿ ನಿನ್ನೆನೂ ಕೂಡ ಅವರು ವಿಧಾನಸೌಧದಲ್ಲಿ ಹೇಳಿದ್ರು. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಹೇಳಿದ್ರು, ಸಿದ್ದರಾಮಯ್ಯ ಅವ್ರಿಗೂ ಕೂಡ ಹೇಳಿದ್ರು. ಈಗ ರಾಜೀನಾಮೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇಲ್ಲೇ ಅಭಿಷೇಕ್ ದತ್ತು ಕೂಡ ಬಂದಿದ್ರು, ರಾಷ್ಟ್ರೀಯ ಕಾರ್ಯದರ್ಶಿ ಅಭಿಷೇಕ್ ದತ್ತು ಕೂಡ, ಅವರು ಕೂಡ ಮನವೊಲಿಸುವ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಅವರಿಗೂ ಕೂಡ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಕೊಡದೇ ಇದ್ದಿದ್ರಿಂದ ಅವರು ಇಲ್ಲಿಂದ ಬರಿಗೈಯಲ್ಲಿ ವಾಪಸ್ ಹೋದಂತಾಗಿದೆ. ಸೊ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಸುಮಾರು 12:15 ಅಷ್ಟೊತ್ತಿಗೆ ಎಲ್ಲಾ ಕಾರ್ಯಕರ್ತರು ಅಲ್ಲಿ ಬನ್ನಿ ಅನ್ನುವಂಥದ್ದನ್ನ ಇಲ್ಲಿನ ಏನು ಕಾಂಗ್ರೆಸ್ ವಕ್ತಾರ ಮನೋಹರ್ ಅವರು ಕೂಡ ಕಾರ್ಯಕರ್ತರಿಗೆ ಹೇಳ್ತಾ ಇದ್ರು. ಹಾಗಾಗಿ ಇಲ್ಲಿ ಮಾತಾಡ್ಸೋಣ. ಸರ್, ಈಗ ನಿಮ್ಗೆ ಎಷ್ಟು ಬೇಸರ ಆಗಿದೆ ಅಥವಾ ನೀವೇನ್ ಬಯಸ್ತಾ ಇದ್ರಿ? ನಮ್ಗೆಲ್ಲರಿಗೂ ಬೇಜಾರಾಗ್ತಾ ಇದೆ. ಸಾಹೇಬ್ರಿಗೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ಡಿ.ಕೆ. ಸಾಹೇಬ್ರು. ಅವ್ರು ನೋಡ್ಕೊಂಡು ಅದೇನು ಬೇಕೋ ಮಾಡ್ಬೇಕು ತಾನೆ. ಹೇಳೋದ್ಮೇಲೆ ಹೇಳಿದ ಥರ ನಡ್ಕೋಬೇಕು ತಾನೆ.
ಅವ್ರು ನಡ್ಕೊತಾ ಇಲ್ಲ. ಅದೇನಿದೆ ಅದು ಹೈಕಮಾಂಡ್ ಅವ್ರು ಬಂದು ಮಾತಾಡೋಕ್ಕೆ ಬರುತ್ತೆ ಅಂತ ಹೇಳಿದಾರಲ್ಲ, ಬರಲಿ, ಬಂದು ಮಾತಾಡಲಿ, ನೋಡೋಣ. ಸರ್ ನೀವೇನು ಹೇಳ್ತೀರಾ? ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ರಾಜೀನಾಮೆ ಕೊಟ್ಟಿರೋದ್ರಿಂದ ಈಗ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನೇ ಬೇಕು ಅಂತ ಹೇಳಿ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಅವ್ರ ಕೊಡುಗೆ ಬಹಳಷ್ಟು ಇದೆ ಅಂತ ನೀವೇ ಹೇಳ್ತಾ ಇದ್ದೀರಿ. ಸೊ ಏನೆಲ್ಲ ನಿಮ್ಮ ಕಾರ್ಯಕರ್ತರ ಭಾವನೆಗಳು ಏನೆಲ್ಲ ಇದಾವೆ ಸರ್? ಸರ್, ನಮ್ಮ ಮುಖ್ಯವಾಗಿ ರಾಮಲಿಂಗಡಿ ಸಾಹೇಬ್ರ ಸಜ್ಜನ ರಾಜಕಾರಣಿ. 8 ಬಾರಿ ಜಯನಗರದಲ್ಲಿ 4, BTM 4 ಸಲ ಆಯ್ಕೆ ಆಗಿರೋರು. ಎಷ್ಟು ಸಲ ಮಂತ್ರಿ ಮಂಡಲ ತಗೊಂಡಿದ್ದಾರೆ. ಎಲ್ಲ ಮಂತ್ರಿಗಿರಿನ ಅವ್ರು ಮಾಡಿರೋದೇನೆಂದ್ರೆ ಎಲ್ಲಾದ್ರಲ್ಲೂ ನಿಭಾಯಿಸಿ ಶಬಾಷ್ಗಿರಿ ಅನ್ಸ್ಕೊಂಡಿರೋದು ಯಾರ ಹತ್ರ ಅಂದ್ರೆ ಸಿದ್ದರಾಮಯ್ಯ ಅವ್ರ ಹತ್ರ, DK ಶಿವಕುಮಾರ್, ಖರ್ಗೆ ಅವ್ರ ಹತ್ರ. ಮಾತಾಡಲ್ಲ ರಾಮಲಿಂಗ ರೆಡ್ಡಿ ಅವರು, ಕೆಲಸ ಮಾಡಿ ತೋರಿಸೋರಂತ ಗೊತ್ತಿದೆ. ಅಂತ ಕೆಲಸ ಮಾಡೋರಿಗೆ, ಸೋಲಿಲ್ಲದ ಸರ್ದಾರರಿಗೆ ಬೆಂಗಳೂರು ಬಗ್ಗೆ ಒಂದೊಂದು ಗಲ್ಲಿನೂ ಗೊತ್ತು. ಅವ್ರದ್ದೇನು ಆಸೆ, ಬೆಂಗಳೂರನ್ನ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು, ವಿಶ್ವ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅನ್ನೋದು ಅವ್ರ ಆಸೆ ಇದೆ. ಆದರೆ 3 ವರ್ಷ ಮುಂದೆ ಇದೇ DK ಶಿವಕುಮಾರ್ ಅವರು ಮಾತು ಕೊಟ್ಟರು, ನಗರಾಭಿವೃದ್ಧಿ ನಮ್ಮ ಹತ್ರ ಇರ್ತದೆ, ನೆಕ್ಸ್ಟ್ ನಾನು ಮುಖ್ಯಮಂತ್ರಿ ಆದಾಗ ನಿಮಗೆ ಬಿಟ್ಕೊಡ್ತೀನಿ ಅಂದರು. ಮಾತು ತಪ್ಪಬಾರ್ದು. ಅಂದ್ರೆ ಈಗ ಅವರಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಂಗೆ ಈಗ ಸಿದ್ದರಾಮಯ್ಯ ಅವರು CM ಪಟ್ಟ ಕೊಟ್ಟಂಗೆ ಇವ್ರ ಹತ್ರ DK ಶಿವಕುಮಾರ್ ಅವರು ಕೊಟ್ಟಂತ ಒಂದು ಮಾತನ್ನ ಉಳಿಸ್ಕೊಳ್ತಿಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ? ಉಳಿಸ್ಕೊಬೇಕು. ಉಳಿಸ್ಕೊಂಡಿಲ್ಲ ಅಂದ್ರೆ ಅದು ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆ ಬೆಂಗಳೂರು ಫುಲ್ ಮಾಡ್ತೀವಿ. ಬರೀ ನಮ್ಮ BTM ಕ್ಷೇತ್ರ ಅಲ್ಲ, ಜಯನಗರ ಮಾತ್ರ ಅಲ್ಲ, ಇಡೀ ಬೆಂಗಳೂರಿಗೆ. ಯಾಕಂದ್ರೆ ಇವಾಗ ಲಾಸ್ಟ್ ಟೈಮ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮುಜರಾಯಿ ಕೊಟ್ಟಾಗ ಯಾವ ತರ ನಿಭಾಯಿಸ್ತಾರೆ ಅಂತ ಹೇಳಿ ಶಬಾಷ್ಗಿರಿ ಅನ್ಸ್ಕೊಂಡು ಹೇಳಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತು. ಆಯ್ತಾ? ಬೇರೆಯವ್ರ ತರ ಪಕ್ಷಕ್ಕೆ ವಿರೋಧ ಕೆಲಸಗಳು ಮಾಡಿ ಅಂತವ್ರಿಗೆ ಒಳ್ಳೆ ಖಾತೆಗಳು ಕೊಟ್ಟಿದ್ದಾರೆ. ಪಕ್ಷಕ್ಕೆ ನಿಷ್ಠಂತವರಾಗಿರೋರಿಗೆ ಈ ತರ ಮೋಸ ಮಾಡೋದು ಇಡೀ ರಾಜ್ಯಕ್ಕೆಲ್ಲ ಕಾಂಗ್ರೆಸ್ ಪಕ್ಷಕ್ಕೇನೆ ಹಾನಿ ಆಗುತ್ತೆ. ಸರ್, ಅಲ್ಲ ಈಗ ಖಾತೆಗಳಲ್ಲಿ ಈಗ ನಿಮ್ಮದೇ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ನಿನ್ನೆ ಎಲ್ಲ ಹೇಳ್ತಿದ್ರು, ಹಲವಾರು ನಾಯಕರುಗಳು ಹೇಳ್ತಾ ಇದ್ರು, ಏನಂದ್ರೆ ಖಾತೆಯಲ್ಲಿ ಯಾವುದೇ ಡಿಫರೆನ್ಸಿಯೇಷನ್ ಇರಲ್ಲ, ಇದು ಒಳ್ಳೆ ಖಾತೆ, ಇದು ಕೆಟ್ಟ ಖಾತೆ ಅನ್ನುವಂಥದ್ದು ಇರಲ್ಲ, ಯಾವುದೇ ಇಲಾಖೆ ಕೊಟ್ಟರು ನಿಭಾಯಿಸ್ತೀವಿ ಅನ್ನೋದು UT ಖಾದರ್ ಅಂತವ್ರು ಕೂಡ ಹೇಳಿದ್ರು. ಅದರಲ್ಲಿ ಈಗ ಇಂಥದ್ದೇ ಖಾತೆ ಬೇಕು ಅನ್ನುವಂಥ ರೀತಿಯಲ್ಲಿ ಹೇಳುವಂಥದ್ದು ಯಾವ ಕಾರಣಕ್ಕಾಗಿ? ನಮ್ಮ ಸಾಹೇಬರಿಗೆ ಅವ್ರು ಹಿಂದೆ ಮಾತು ಕೊಟ್ಟಿದ್ದಾರೆ. DK ಶಿವಕುಮಾರ್ ಸಾಹೇಬರು ಮಾತು ಕೊಟ್ಟಿದ್ದಾರೆ, ಬೆಂಗಳೂರು ನಗರಾಭಿವೃದ್ಧಿ ಕೊಡ್ತೀವಿ ಅಂತ. ಆ ಮಾತಂತ ನಡ್ಕೊಂಡ್ರೆ ಸಾಕು ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಆಮೇಲೆ ನಮ್ಮ ಕಾಂಗ್ರೆಸ್ ಅಲ್ಲಿ ಗಾಂಧಿ ಬಿಟ್ರೆ ನೆಕ್ಸ್ಟ್ ಒಂದು ಅತ್ಯಂತ ನಾಯಕ ಅಂದ್ರೆ ನಮ್ಮ ರಾಮಲಿಂಗ ಸಾಹೇಬರು. ಅಷ್ಟು ಸರಳತೆ, ಸಜ್ಜನತೆ ಇರುವಂತವ್ರು. ಬೆಳಗ್ಗೆ 8 ಗಂಟೆಗೆ ಬರ್ತಾರೆ ಆಫೀಸ್ಗೆ. ಇಡೀ ನಮ್ಮ ದೇಶದಲ್ಲಿ ಇಷ್ಟೇ ನಾಯಕರು 8 ಗಂಟೆಗೆ ಬರ್ತಾರೆ ಆಫೀಸ್ಗೆ, ಯಾರು ಸಿಗಲ್ಲ. ಇವತ್ತು ಸರಳವಾಗಿರೋಂಥವರು, ಸಜ್ಜನರು, ಇವತ್ತು ಯಾವುದೇ ಲಾಬಿ ಮಾಡಿದಂಥವರು, ಅಷ್ಟು ಒಂದು ಒಳ್ಳೆ ನಾಯಕರಿಗೆ ನಾವು ನಿಮ್ಮ ಹತ್ರ ಹೋರಾಟ ಮಾಡಬಾರ್ದು, ಕೇಳಬಾರ್ದು. ನೀವೇ ಅರ್ಥ ಮಾಡಿಕೊಂಡು ಒಳ್ಳೆ ಕೊಡ್ಬೇಕು. ಅವ್ರು ಏನ್ ಮಾತು ಕೊಟ್ಟಿದ್ರು ಅದನ್ನ ನೆರವೇರಿಸ್ಕೊಡಿ. ಈಗ ಏನು ಆರೋಪ ಏನಂತಂದ್ರೆ, ಅಲ್ಲ ಯಾವ ಸೀನಿಯರು, ಹಿರಿಯರು ಯಾವುದೇ ಖಾತೆ ಕೊಟ್ಟರು ನಿಭಾಯಿಸುವಂತವರು, ಆ ಇಲಾಖೆಗಳನ್ನ ಸುಧಾರಣೆ ಮಾಡುವಂತವರು, ಇದೇ ಖಾತೆ ಬೇಕು ಅನ್ನುವಂಥದ್ದು ಕಾರಣ ಏನು ಅಂತ. ಸಾಹೇಬರು ಇವತ್ತವರೆಗೂ ಅವ್ರ ಇಡೀ ಜಾಯಮಾನದಲ್ಲಿ ಯಾವುದೇ ತರ ಬೇಡಿಕೆ ಕೊಟ್ಟಿಲ್ಲ. ಅವ್ರು ಏನಪ್ಪಾ ಅಂದ್ರೆ ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಳಿ ಅನ್ನೋದಷ್ಟೇ. ಹೇಳಿ ಸರ್, ನೀವೇ ಹೇಳಿ. ಒಂದು ಕಾರಣ ಹೇಳ್ತೀವಿ ಕೇಳಿ. ನಮಸ್ಕಾರ, ನಾವು ಕಾರ್ಯಕರ್ತರು BTM ಕ್ಷೇತ್ರದಿಂದ ಮಾತಾಡೋದು. ಏನಂದ್ರೆ ಈಗ ನಮ್ಮ ಸಾಹೇಬ್ರಿಗೆ ಏನಾಗಿದೆ, ರಾಮಲಿಂಗರೆಡ್ಡಿ ಸರ್ಗೆ ಈ ಖಾತೆ ಜಲಸಂಪನ್ಮೂಲ ಕೊಟ್ಟಿದ್ದಾರೆ, ಅದು ಒಳ್ಳೆ ಖಾತೆನೆ, ಅದು ಕೆಲಸ ಮಾಡೋದು. ಬಟ್ ನಾವೇನ್ ಹೇಳೋದಂದ್ರೆ ನೋಡಿ, ಸಾರಿಗೆ ಕೊಟ್ಟಿದ್ರು, ಸಾರಿಗೆ 2 ಕೊಟ್ಟಿದ್ರು ಲಾಸ್ಟ್ ಟೈಮು. ಮುಜರಾಯಿ ಸಾರಿಗೆ ಇಲಾಖೆ ನಮ್ಗೆ ಗೊತ್ತಿರೋಂಗೆ ಹೋದ್ ಸರ್ಕಾರದಲ್ಲಿ 4,000 ಕೋಟಿ ಲಾಸ್ ಅಲ್ಲಿ ಇದ್ದಿಂದ ಈಗ ಅದನ್ನ ಒಂದು ಉನ್ನತಿ ಸ್ಥಿತಿ ತಂದಿದ್ದಾರೆ ನಮ್ಮ ಸಾಹೇಬ್ರು. ಇದನ್ನ ಯಾವ್ದನ್ನ ಸಾರಿಗೆ ಬೆಂಗಳೂರು ಖಾತೆ ಯಾಕೆ ಅಂದ್ರೆ ನಮ್ಮ ಶಾಸಕರು ಬೆಂಗಳೂರಿಂದ ಗೆದ್ದಂತವ್ರು ಇವರು. ಯಾವುದೇ ಒಂದು ಅರ್ಬನ್ ವಿಲೇಜ್ ಕಡೆಯಿಂದ ಗೆದ್ದವಂತಾರಲ್ಲ ಇವರು. ಇವ್ರಿಗೆ ತಿಳುವಳಿಕೆ ಇರೋದು ಬೆಂಗಳೂರು ಬಗ್ಗೆ, ಬೆಂಗಳೂರು ಮಹಾನಗರ ಬಗ್ಗೆ. ಇವರು ಬೆಂಗಳೂರಲ್ಲೇ ಇದ್ದವರು. ಇವರು 8 ಬಾರಿ ಶಾಸಕರಾಗಿದ್ದಾರೆ. ಇವರು ಜಯನಗರ ಗೆದ್ದಿದ್ದಾರೆ, ಇವರೆಲ್ಲ ನಮ್ಮ ಗ್ರಾಮಾಂತರದಲ್ಲಿ ಗೆದ್ದಿಲ್ಲ, ಇಲ್ಲ ಬೆಳಗಾಮಲ್ಲಿ ಗೆದ್ದಿಲ್ಲ. ಇವ್ರು ಗೆದ್ದಿರೋದು ಬೆಂಗಳೂರಲ್ಲಿ. ಎಲ್ಲಿ? ಜಯನಗರ BTM ಕ್ಷೇತ್ರದಲ್ಲಿ. ಇವ್ರಿಗೆ ಗಮನ ಇರುವಂತದ್ದು ಬೆಂಗಳೂರ ಒಂದು ಉತ್ತಮ ಒಂದು ಸ್ಥಿತಿ ತಗೊಂಡೋಗ್ಬೇಕು ಅಂತ. ಈಗ ಲಾಸ್ಟ್ ಟೈಮ್ ಅವರಿಗೆ ಸಾರಿಗೆ ಕೊಟ್ಟಾಗ ಆಲ್ರೆಡಿ ಮುಂಚೆನೆ ಅವರು ಸಾರಿಗೆ ಖಾತೆನ ನಿಭಾಯಿಸಿದ್ರು. ಒಟ್ಟು ಏನಂತ ಹೇಳಿದ್ರೆ, ಈಗ ನೀವು ಬೆಂಗಳೂರಿನ ಅಭಿವೃದ್ಧಿಗೆ ಕೊಡುಗೆ ಕೊಟ್ಟಿದ್ದಾರೆ, ಅವ್ರ ನಾಡಿ ಮಿಡ್ತಾ ಗೊತ್ತಿದೆ, ಹಾಗಾಗಿ ಬೆಂಗಳೂರೇ ಕೊಡಬೇಕು ಅನ್ನೋದು ಆಗ್ರಹ ಬಿಟ್ರೆ ಇನ್ನೇನು ಇಲ್ಲ. ಅಲ್ಲ, ಜಲಸಂಪನ್ಮೂಲ ಯಾರಿಗೆ ಕೊಡಬೇಕು? ನಾನು ಹೇಳೋದು, ಇದು ನಾವು ಕಾಂಗ್ರೆಸ್ ಪಕ್ಷ ಆಗ್ಬೋದು, ಪರಮೇಶ್ವರ್ ಅಂತ ಈ ಸೀನಿಯರ್ ಇದ್ರು, ಅವ್ರು ತಗೋಬೋದಾಯ್ತು. ಕೃಷ್ಣ ಬೈರೇಗೌಡರು ಅವರೇ ತಗೋಬಹುದು. ಇವ್ರಿಗೆ ಯಾಕೆ ಅದನ್ನ ಒಲ್ಲದ ಬಂದ್ರೆ ಏನಂದ್ರೆ ಒತ್ತಡ ಹಾಕಿ ಯಾಕೆ ಕೊಡ್ತಾ ಇದ್ದಾರೆ ಜಲಸಂಪನ್ಮೂಲ? ಅದು ಬೇಡ ನಮ್ಗೆ ಸಾಹೇಬ್ರಿಗೆ ಬೇಕಾಗಿರೋದು ನಗರಾಭಿವೃದ್ಧಿ, ಬೆಂಗಳೂರು ಅಭಿವೃದ್ಧಿ. ಯಾಕೆ GBI ಇದೆ, 5
ಕಾರ್ಪೊರೇಷನ್ ಆಗಿದೆ, ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಇವ್ರಿಗಿರೋ ತಿಳುವಳಿಕೆಯಲ್ಲಿ ನಮ್ಗೆ ನಮ್ಮ ಸಾಹೇಬರಿಗೆ ಬೆಂಗಳೂರು ನಗರದಲ್ಲಿ ಕೊಡಬೇಕು. ದೀಪ, ಇದು ಏನು ಕಾರ್ಯಕರ್ತರ ಆಗ್ರಹ ಏನು ಅಂತ ಹೇಳಿದ್ರೆ ಬೆಂಗಳೂರಿಗೆ ಸಾಕಷ್ಟು ಕೊಡುಗೆ ಕೊಟ್ಟಿರುವಂತದ್ದು, ಬೆಂಗಳೂರಿನಲ್ಲಿ ಆಯ್ಕೆ ಆಗಿದ್ದಾರೆ, ಬೆಂಗಳೂರಿನ ಅಭಿವೃದ್ಧಿಯ ನಾಡಿ ಮಿಡಿತ ಗೊತ್ತಿದೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ಅನುಭವವನ್ನ ಇಲ್ಲಿಗೆ ಬಳಸ್ಕೋಬೇಕು, ಮತ್ತೆ ಈ ಹಿಂದೆ ಕೂಡ ಮಾತು ಕೊಟ್ಟಿದ್ರು ಅನ್ನುವಂಥದ್ದನ್ನ ಕಾರ್ಯಕರ್ತರು ಆಗ್ರಹ ಮಾಡ್ತಿರುವಂತದ್ದು. ಇದೇ ಕಾರಣಕ್ಕೆ ರಾಮಲಿಂಗಾರೆಡ್ಡಿ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮತ್ತೆ ರಾಜೀನಾಮೆಯವರ ರಾಮಲಿಂಗಾರೆಡ್ಡಿ ಅವರ ಒಂದು ಬೇಡಿಕೆ ಕೂಡ ಇದೇ ಆಗಿತ್ತು. ಬೆಂಗಳೂರಿಗೆ ಮುಂದಿನ GBA ಎಲೆಕ್ಷನ್ ಬರ್ತಾ ಇದೆ, 5 ವಿಭಾಗಗಳಲ್ಲಿ ನಡೀತಾ ಇದೆ, ಅದರ ಪ್ರತಿಯೊಂದು ಹಂತವನ್ನು ಕೂಡ ನಿಭಾಯಿಸೋದು ಅಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಸಾಧ್ಯ ಅಂತ. ಮತ್ತೆ ಈ ಇಡೀ ಸಜ್ಜನ ಸೌಜನ್ಯವನ್ನು ಹೊಂದಿರತಕ್ಕಂಥ ರಾಜಕಾರಣಿ ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ರಾಮಲಿಂಗಾರೆಡ್ಡಿ ಅನ್ನುವಂಥದ್ದು ಇಡೀ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಅಭಿಪ್ರಾಯ. ಹಾಗಾಗಿ ಅವರಿಗೆ ಈ ಒಂದು ಬೆಂಗಳೂರಿನ ಅಭಿವೃದ್ಧಿಯ ಒಂದು ಖಾತೆಯನ್ನು ಕೊಡಬೇಕು, ಮತ್ತೆ ಯಾವುದೇ ಖಾತೆ ಕೊಟ್ಟರು ಕೂಡ ನಿಭಾಯಿಸ್ತಾರೆ, ಅದನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಬರ್ತಾರೆ. ಇದಕ್ಕೆ ಈಗಾಗಲೇ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಗೂ ಕೂಡ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಕೆಲಸಗಳು ಹೇಗಿದೆ ಅನ್ನುವಂಥದ್ದನ್ನ ನೀವು ನೋಡಬಹುದು ಅನ್ನುವಂಥದ್ದನ್ನ ಕಾರ್ಯಕರ್ತರ ಅಭಿಪ್ರಾಯ. ಒಟ್ಟು ಈಗ ರಾಮಲಿಂಗಾರೆಡ್ಡಿ ಕೂಡ ನಾನು ರಾಜೀನಾಮೆ ಕೊಟ್ಟಿರೋದ್ರಿಂದ, ಮೊದಲನೇ ವಿಕೆಟ್ ಪತನ ಆಗಿರೋದ್ರಿಂದ ರಾಮಲಿಂಗಾರೆಡ್ಡಿ ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಅವರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಇಡೀ ಹೈಕಮಾಂಡ್ ಕೂಡ ಗೊತ್ತಿರೋದ್ರಿಂದಾಗಿ ಅವರಿಗೆ ನನಗೆ ಬೆಂಗಳೂರು ಅಭಿವೃದ್ಧಿ ಕೊಟ್ಟರೆ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ನಾನು ಶಾಸಕನಾಗಿ ಮುಂದುವರಿತೀನಿ ಅನ್ನುವಂಥದ್ದನ್ನ ಹೇಳಿ ಹೊರಟಿದ್ದಾರೆ. ಈಗ ಕಾರ್ಯಕರ್ತರು ಕೂಡ ಅದೇ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ದೀಪಾ, ಎಸ್ ಶಿವನ ಗಮನಿಸಿದಾಗೆ ಒಂದೇ ಒಂದು ದಿನ ಕೂಡ ಲಾಬಿ ಮಾಡಿಲ್ಲ, ಹೈಕಮಾಂಡ್ ಮಟ್ಟಕ್ಕೆ ಹೋಗ್ಬಿಟ್ಟು ನಂಗೆ ಮಂತ್ರಿಗಿರಿ ಕೊಡಿ ಅಂತ ಹೇಳಿ. ಈಗ ನೋಡಿದ್ರೆ ಜಲಸಂಪನ್ಮೂಲ ಖಾತೆಯನ್ನ ಕೊಟ್ಬಿಟ್ಟಿದ್ದಾರೆ. ನಂಗೆ ಒಂದು ಚೂರು ಆಸಕ್ತಿ ಅನ್ನೋದಿಲ್ಲ. ಆಸಕ್ತಿ ಇಲ್ಲಿರುವಂತಹ ಖಾತೆಯನ್ನ ನಾನು ನಿಭಾಯಿಸೋದು ಹೇಗೆ, ಆತ್ಮಸಾಕ್ಷಿ ವಿರುದ್ಧವಾಗಿ ನಾನು ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಒಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಹೇಳಿ ಕೇಳಿ ಇವತ್ತು ಹೈಕಮಾಂಡ್ ನಾಯಕರು ಕೂಡ ಬರ್ತಿದ್ದಾರೆ. ಈಗ ರಾಮಲಿಂಗಾರೆಡ್ಡಿ ಅವರನ್ನ ಯಾವ ರೀತಿ ಮನವೊಲಿಸಬಹುದು ಅಂತ ಹೇಳಿ. ದೀಪಾ, ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವಂತ ಕೆಲಸಕ್ಕೆ ಈಗಾಗಲೇ ರಾಜ್ಯದ ಕಾಂಗ್ರೆಸ್ನ ಮುಖಂಡರುಗಳು, ನಾಯಕರುಗಳು, BK ಹರಿಪ್ರಸಾದ್ ಅವರು, ಅದರ ಜೊತೆಗೆ ಈಗ ಬೆಂಗಳೂರಿನಲ್ಲಿ ಬಿಡ್ಬಿಟ್ಟಿರ್ತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಈ ಎಲ್ಲ ಮಾಹಿತಿಗಳು ಮುಟ್ಟಿದೆ. ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಮಾಹಿತಿಯನ್ನು ಮುಟ್ಟಿದೆ. ಹಿರಿಯ ರಾಜಕಾರಣಿ, ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ ಅವರು ಈ ರೀತಿಯಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ ಏನ್ ಕಾರಣ ಅನ್ನುವಂಥದ್ದನ್ನ ಎಲ್ಲಾ ಮಾಹಿತಿಗಳನ್ನು ಈಗಾಗಲೇ ಹೈಕಮಾಂಡ್ಗೂ ಕೂಡ ತಲುಪಿಸಲಾಗಿದೆ. ಅವರ ವಕ್ತಾರರುಗಳು ಕೂಡ ಬಂದು ಅವರನ್ನ ಮನವೊಲಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಕಾರ್ಯಕರ್ತರು ಈಗ ಬೆಳಗ್ಗೆಯಿಂದಲೂ ಕೂಡ ರಾಮಲಿಂಗಾರೆಡ್ಡಿ ಅವರ ಕಚೇರಿಯಲ್ಲಿ ಬಿಡ್ಬಿಟ್ಟಿರುವಂತದ್ದು. ರಾಮಲಿಂಗಾರೆಡ್ಡಿ ಅವರು ಪ್ರೆಸ್ ಮೀಟ್ ಮಾಡಿ ಅವರ ರಾಜೀನಾಮೆಯನ್ನು ಘೋಷಣೆ ಮಾಡಿ ಹೊರಡುವಾಗ್ಲೂ ಕೂಡ ನೀವು ಎಲ್ಲಿಗೂ ತೆರಳಬೇಡಿ, ಒಳ್ಳೆಯ ಸುದ್ದಿ ಬರುತ್ತೆ ಅನ್ನುವಂತ ಒಂದು ನಿರೀಕ್ಷೆ ಇದೆ ಅನ್ನುವಂಥದ್ದನ್ನ ಕಾರ್ಯಕರ್ತರು ಮನವರಿಕೆ ಮಾಡ್ತಾ ಅವರ ಕಾರ್ ಮುಂಭಾಗದಲ್ಲಿ ಸುಮಾರು 20 ನಿಮಿಷಗಳ ಕಾಲ ಎಲ್ಲೂ ಕೂಡ ಅವರ ಕಾರ್ ಮುಂದೆ ಹೋಗದಂಗೆ ತಡೆದಂತದ್ದು. ಆಗ ಪೊಲೀಸರು ಕೂಡ ಹರಸಾಹಸ ಮಾಡಬೇಕಾಗಿತ್ತು ಕಾರ್ಯಕರ್ತರನ್ನು ನಿಭಾಯಿಸುವಂತದ್ದಕ್ಕೆ. ಜೊತೆಗೆ ಈಗ ರಾಮಲಿಂಗಾರೆಡ್ಡಿ ಅವರು ಅವರ ಕಚೇರಿಯಿಂದ ತೆರಳಿದ್ದಾರೆ, ಕಾರ್ಯಕರ್ತರು ಇಲ್ಲೇ ಕಾಯ್ತಾ ಇದ್ದಾರೆ. ಸೊ ಇಲ್ಲಿಂದ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಕರೆದಿದ್ದಾರೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ವಕ್ತಾರ ಮನೋಹರ್ ಅವರು ಕೂಡ ಹೇಳ್ತಾ ಇದ್ರು. ಮಧ್ಯಾಹ್ನ 12:30 ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಬಂದು ಭೇಟಿಯಾಗಿ ನಿಮ್ಮ ನೋವುಗಳನ್ನ ಹೇಳ್ಕೊಳ್ಳಿ, ಮತ್ತೆ ಅಲ್ಲಿ ಕರೆದಿದ್ದಾರೆ, ಬಂದು ಮಾತುಕತೆಯನ್ನ ಮಾಡಿ, ಈಗ ಈ ರೀತಿಯಾಗಿ ಪ್ರತಿಭಟನೆ ಮಾಡೋದು ಸರಿಯಲ್ಲ ಅನ್ನುವಂಥದ್ದನ್ನು ಕೂಡ ಮನೋಹರ್ ಅವರು ಕಾರ್ಯಕರ್ತರಿಗೆ ಮನವೊಲಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಈಗ ಸದ್ಯಕ್ಕೆ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಒಂದೇ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರಿನ ಅಭಿವೃದ್ಧಿ ಖಾತೆಯನ್ನು ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ಎಲ್ಲವೂ ಕೂಡ ಅವರೇ ಖುದ್ದು ಹೇಳಿದ್ದಾರೆ, ಅವರ ಮನದಾಳದ ಮಾತುಗಳನ್ನ ಹೇಳಿದ್ದಾರೆ. ನನಗೆ ಎಲ್ಲಿ ನಾನು ವರ್ಕ್ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ ಯಾವ ಇಲಾಖೆಗೆ ನನ್ನ ಕೈಲಿ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಈ ಜಲಸಂಪನ್ಮೂಲ ಕೊಟ್ರೆ ನನಗೆ ನಾನು ಕೆಲಸ ಮಾಡ್ಬೋದು, ಆದ್ರೆ ಮನಸ್ಸಾಕ್ಷಿ ಒಪ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವರು ರಾಜೀನಾಮೆ ಪತ್ರದಲ್ಲೇ ಬರೆದಿದ್ದಾರೆ. ಹಾಗಾಗಿ ಇನ್ನೊಂದಷ್ಟು ಜನ ಮಹಿಳೆಯರು ಕೂಡ ಇದ್ದಾರೆ. ದೀಪಾ, ಅವ್ರನ್ನ ಮಾತಾಡಿಸಿ ಅವರ ಅಭಿಪ್ರಾಯಗಳೇನು, ಅವ್ರನ್ನ ಯಾಕೆ ಅವರು ಇಲ್ಲಿ ಏನು ಇದೇ ಒಂದು ಬೆಂಗಳೂರಿನ ಅಭಿವೃದ್ಧಿ ಖಾತೆಯನ್ನೇ ರಾಮಲಿಂಗಾರೆಡ್ಡಿ ಅವರು ಕೊಡಬೇಕು ಅನ್ನುವಂಥದ್ದನ್ನ ಬಯಸ್ತಾರೆ, ಅವ್ರು ಯಾಕೆ ಬಂದಿದ್ದಾರೆ ಅನ್ನೋಂಥದ್ದು ಕೇಳೋಣ. ಮೇಡಮ್, ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ನೀವು ಅವ್ರನ್ನ ವಾಪಸ್ ತಗೊಳ್ಳಿ ಮತ್ತೆ ಅವ್ರು ಕೇಳಿರೋ ಖಾತೆ ಕೊಡಿ ಅನ್ನುವಂಥದ್ದನ್ನ ಆಗ್ರಹಿಸ್ತಾ ಇದ್ದೀರಾ. ಯಾವ ಕಾರಣಕ್ಕೆ ರಾಜೀನಾಮೆ, ಮತ್ತೆ ನೀವು ಯಾವ ಕಾರಣಕ್ಕೆ ಇದೇ ಖಾತೆ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಹೇಳ್ತೀರಾ? ಸರ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅವ್ರನ್ನ ಸೋಲಿಲ್ಲದ ಸರದಾರ ಅಂತಾನೆ ಕರಿತೀವಿ. ಸೊ ಅವರು 40 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, CM ಆಗುವಂತ ಕ್ಯಾಂಡಿಡೇಟ್ ಅವರು. ಸೊ ಅವ್ರಿಗೆ ಇವತ್ತು ಯಾವುದೋ ಒಂದು ಅವ್ರಿಗೆ ಇಷ್ಟ ಇಲ್ಲದೆ ಇರೋಂಥ ಖಾತೆ ಕೊಡೋದು ಇದು ಸರಿ ಇಲ್ಲ. ಸೊ ಅವ್ರು ಏನು ಇಷ್ಟಪಟ್ಟಿದ್ದಾರೆ ಅದನ್ನ ಅಭಿವೃದ್ಧಿ ಮಾಡಬೇಕು. ನೆಕ್ಸ್ಟ್ GBA ಎಲೆಕ್ಷನ್ಸ್ ಇದೆ, ಅದಕ್ಕೆ ಯೂಸ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳ್ತಿದ್ದಾರೆ. ಸೊ ದಯವಿಟ್ಟು ನಮ್ಮ ಸಾಹೇಬ್ರೇನು ಖಾತೆ ಕೇಳಿದ್ದಾರೆ ಅದನ್ನ ಕೊಟ್ಟು, ಇದೇನು ನಗರಾಭಿವೃದ್ಧಿ ಸಚಿವರಾಗಿ ಅವ್ರು ಕೇಳ್ತಾ ಇದಾರ
ಅದನ್ನ ಕೊಡೋದ್ರಿಂದ ಎಲೆಕ್ಷನ್ಸ್ಗೂ ತುಂಬಾ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ನಮ್ಗೆಲ್ರೂ ಅದನ್ನೇ ಆಶಿಸ್ತಾ ಇದೀವಿ. ಅವ್ರು ಏನ್ ಪ್ರಾಮಿಸ್ ಮಾಡಿದ್ರು, ಇದು ಪ್ರೀವಿಯಸ್ ಆಗಿ DCM ಅವ್ರು ಬಂದು ಸಾಹೇಬ್ರ ಮನೆಯಲ್ಲಿ ಅದನ್ನ ಅವರು ಉಳಿಸ್ಕೊಂಡ್ರೆ ಸಾಕು. ನಮ್ಗೆ ಇದು ನಮ್ಮ ಕಾರ್ಯಕರ್ತರಾಗಿ ನಾವು ಅವ್ರಿಗೆ ಇದನ್ನ ಕೇಳ್ಕೊಳ್ತಾ ಇದೀವಿ. ರಾಮಲಿಂಗಾರೆಡ್ಡಿ ಅವರು ಈ ಹಿಂದೆ ಯಾವತ್ತೂ ಕೂಡ ಈ ರೀತಿಯಾಗಿ ಮಾಡಿದ್ದಿಲ್ಲ, ಈ ರೀತಿ ಹಠ ಹಿಡಿದಿದ್ದಿಲ್ಲ. ಅವರು 8 ಸಾರಿ ಶಾಸಕರಾಗಿದ್ದಾರೆ, 5 ಸಾರಿ ಸಚಿವರಾಗಿದ್ದಾರೆ, ನೀವು ಹೇಳ್ದಂಗೆ ಸೀನಿಯರ್ ಮೋಸ್ಟ್ ಇದ್ದಾರೆ. ಯಾವತ್ತೂ ಕೂಡ ಈ ರೀತಿಯಾಗಿ ಸೀನಿಯರ್ಗಳಿಗೆ ಇರಿಸು ಮುರಿಸುವಾಗುವಂತ ನಡ್ಕೊಂಡಿದ್ದಿಲ್ಲ. ಅಂದ್ರೆ ಇವತ್ತು ಈ ರೀತಿಯಾಗಿ ಕಠಿಣವಾದ ನಿಲುವು ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಅವರು ಒಂದು ತೀವ್ರ ನೋವು ಅನುಭವಿಸಿದಾರ ಅಂತ ಅನ್ಸುತ್ತಾ ನಿಮ್ಗೆ? ನೋವು ಅನುಭವಿಸಿದ್ದಾರೆ ಅನ್ನೋದಕ್ಕಿಂತ ಅವ್ರು ಏನ್ ಪ್ರಾಮಿಸ್ ಮಾಡಿದ್ರು ಅದನ್ನ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಹೊರತು ಇದರಲ್ಲಿ ನೋವು ಮತ್ತೊಂದು ಅನ್ನೋದಕ್ಕಿಂತ ಇದನ್ನ ನಾನು ಹೇಳ್ತೀನಿ. ಅವ್ರು ಏನು ಹೇಳಿದ್ರು ನೆಕ್ಸ್ಟ್ ನಾನು ಆದ್ರೆ ನಾನು ಈ ತರ ನಿಮ್ಗೆ ನಗರಾಭಿವೃದ್ಧಿ ಸಚಿವರು ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನ ಪ್ರಾಮಿಸ್ನ ಅವರು ಕಂಪ್ಲೀಟ್ ಮಾಡ್ಕೊಡಿ, ನಮ್ಗೆ ಅದು ಏನು ಹೇಳಿದ್ರೆ ಅದು ನಡೆಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಅಷ್ಟೇ. ದೀಪಾ, ಏನಂತ ಹೇಳಿದ್ರೆ ಸೀನಿಯರ್ ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಈ ಹಿಂದೆ ಯಾವತ್ತೂ ಕೂಡ ಈ ರೀತಿ ನಡ್ಕೊಂಡಿರ್ಲಿಲ್ಲ. ಯಾವತ್ತೂ ಕೂಡ ಈ ರೀತಿಯ ಹಠ ಹಿಡಿಯುವಂತದ್ದಾಗ್ಲಿ ಅಥವಾ ಪಕ್ಷದ ಹಿರಿಯರಿಗೆ, ಮುಖಂಡರುಗಳಿಗೆ, ಹೈಕಮಾಂಡ್ಗೆ ಇರಿಸು ಮುರಿಸಾಗುವಂಥದ್ದು, ಮುಜುಗರ ಆಗುವಂತಹ ರೀತಿಯಲ್ಲಿ ಯಾವತ್ತೂ ಕೂಡ ನಡ್ಕೊಂಡಿಲ್ಲ. ಈ ರೀತಿಯಾಗಿ ಏನಾದರೂ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಟ್ರಬಲ್ ಶೂಟರ್ ಆಗಿ ಕೆಲವೊಮ್ಮೆ ಬೆಂಗಳೂರಿನಲ್ಲಿ ಆದಂತ ರಾಜಕೀಯ ಬೆಳವಣಿಗೆಗಳಲ್ಲಿ ರಾಮಲಿಂಗಾರೆಡ್ಡಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿ ಸಂಧಾನವನ್ನು ಕೂಡ ಮಾಡಿರೋದುಂಟು. ಹಾಗಾಗಿ ಇವತ್ತು ರಾಮಲಿಂಗಾರೆಡ್ಡಿ ಅವರೇನೆ ಈ ರೀತಿಯಾಗಿ ಬೇಸರ ವ್ಯಕ್ತಪಡಿಸಿಕೊಂಡು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೊಟ್ಟಿರುವಂತದ್ದು, ಅದು ನಿಜಕ್ಕೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಮುಜುಗರ, ಕಾಂಗ್ರೆಸ್ಗೆ ಮುಜುಗರ ತರುವಂತ ವಿಚಾರ. ಮತ್ತೆ ಈ ಕಾರ್ಯಕರ್ತರು ಹೇಳ್ತಾ ಇದ್ದಿದ್ದು ಏನಂತ ಹೇಳಿದ್ರೆ, ಅವರು ನಿಜವಾಗ್ಲೂ ಕೂಡ ಸಿಎಂ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ, ಸಿಎಂನ ಮುಖ್ಯಮಂತ್ರಿಗಳ ಒಂದು ಅಭ್ಯರ್ಥಿ ಆಗಿರುವಂತಹ ಆ ಹಂತದಲ್ಲಿ ಇರ್ತಕ್ಕಂಥವ್ರು ಈಗ ಒಂದು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡ್ತಾ ಇಲ್ಲ, ಜಲಸಂಪನ್ಮೂಲವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕಡೆಗಣಿಸ್ತಾ ಇದೆಯಾ, ಆ ಒಂದು ವಾಸನೆ ಬರ್ತಾ ಇದೆಯಾ ಅನ್ನುವಂಥದ್ದೇನೆ ಇಲ್ಲಿನ ಕಾರ್ಯಕರ್ತರ ಒಂದು ಅಭಿಪ್ರಾಯ. ಹಾಗಾಗಿ ಈಗ ನಮ್ಮ ನಾಯಕರು ಏನ್ ನಿಲುವನ್ನು ತೆಗೆದುಕೊಂಡಿದ್ದಾರೆ ಅದು ಸರಿಯಾಗೇ ಇದೆ. ಅವರು ಕೇಳಿರುವಂತ ಖಾತೆಯನ್ನು ಕೊಟ್ರೆ ಅವರು ದೂರದೃಷ್ಟಿಯಿಂದ ಅವ್ರಿಗೆ ಈ ಖಾತೆಯನ್ನು ಕೇಳಿರುವಂತದ್ದು ಬೆಂಗಳೂರಿನ ಅಭಿವೃದ್ಧಿಯ ಕಾರಣಕ್ಕಾಗಿ, ಇನ್ನು ಬೇರೆ ಯಾವುದೇ ದೃಷ್ಟಿಯಿಂದ ಅಲ್ಲ. ಮತ್ತೆ ಈ ಹಿಂದೆ ಕೂಡ ಅವರು ಮಾತನ್ನು ಕೊಟ್ಟಿದ್ದಾರೆ, ಆ ಮಾತಿನ ಪ್ರಕಾರ ನಡ್ಕೊಳ್ಬೇಕು. ಇಲ್ಲಿನ ಕಾಂಗ್ರೆಸ್ನ ಮುಖಂಡರುಗಳು, ಕಾಂಗ್ರೆಸ್ನ ಹೈಕಮಾಂಡ್, ಮುಖ್ಯಮಂತ್ರಿ ಎಲ್ಲರೂ ಕೂಡ ಅವ್ರು ಕೊಟ್ಟಿರೋ ಮಾತನ್ನ ನಡೆಸ್ಕೋಬೇಕು. ಹಿರಿಯ ರಾಜಕಾರಣಿ ಕೂಡ ಇದ್ದಾರೆ. ಸೊ ಆ ಹಿರಿಯತನವನ್ನು ಕೂಡ ಬಳಸ್ಕೋಬೇಕಾಗಿದೆ, ಬೆಂಗಳೂರಿನ ಅಭಿವೃದ್ಧಿಗೆ ಬಳಸ್ಕೋಬೇಕಾಗಿದೆ ಅನ್ನುವಂಥದ್ದನ್ನ ಈಗ ಕಾರ್ಯಕರ್ತರು ಅವರ ಅಭಿಪ್ರಾಯದಲ್ಲಿ ತಿಳಿಸ್ತಾ ಇದ್ದಾರೆ. ದೀಪಾ, ಶಿವ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ ಯಾವ ರೀತಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಅಂತ ಹೇಳಿ. ನಾವಂತರೂ ನಿಜಕ್ಕೂ ಇದನ್ನ ಖಂಡಿಸ್ತೇವೆ ಅಂತ ಹೇಳಿ ಈಗ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಈಗಾಗಲೇ ನೋಡಿ ರಾಜೀನಾಮೆ ಪತ್ರವನ್ನ ಕೂಡ ರವಾನೆ ಮಾಡಿದ್ದಾರೆ DK ಶಿವಕುಮಾರ್ ಅವರಿಗೆ. ಬನ್ನಿ ಸರ್, ದಯವಿಟ್ಟು ಸೈಡ್ ಬನ್ನಿ ಸರ್.